ವೀಕ್ಷಕರೇ ನಮಸ್ಕಾರ. ಭಾರತದ ಸರ್ವೋನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ ಚಂದ್ರಚೂಡ್ ತಾವು ಏನಾದರೂ ಒಂದು ಸಾಧನೆ ಮಾಡಿ ಹೋಗಬೇಕು ಅಂತ ಹೇಳಿ ನ್ಯಾಯ ದೇವತೆಯ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆಸಿ ಕಣ್ಣು ತೆಗೆದಿರುವಂತಹ ನ್ಯಾಯ ದೇವತೆಯನ್ನು ಸ್ಥಾಪಿಸಿ ಹೋದರು. ಆದರೆ ಅವರು ಆ ರೀತಿ ಮಾಡಿದ್ದು ಆಕ್ಷೇಪಾರ್ಹ ಅಂತ ಹೇಳಿ ಯಾರೂ ತಮ್ಮ ಆಕ್ಷೇಪವನ್ನು ದಾಖಲಿಸಲಿಲ್ಲ. ಆದರೆ ಗಾಂಧೀಜಿ ಯಾಕೆ ನ್ಯಾಯ ದೇವತೆಗೆ ಬಟ್ಟೆಯನ್ನು ಕಟ್ಟಬೇಕು ಅನ್ನೋದನ್ನು ಅವರು ದಾಖಲಿಸಿದ್ದಾರೆ. ನೋಡಿ, ಹೇಳ್ತಾರೆ, ನಿಷ್ಪಕ್ಷಪಾತವಾಗಿದ್ದು ಕುರುಡಾಗಿದ್ದರೂ ಸೂಕ್ಷ್ಮ ವಿವೇಚನೆಯುಳ್ಳ ಮಹಿಳೆ ಸರಿಸಮವಾಗಿ ಹಿಡಿದಿದ್ದ ತಕ್ಕಡಿ ನ್ಯಾಯಾಲಯದ ಲಾಂಛನವಾಗಿದೆ. ವಿಧಿ ಆಕೆಯನ್ನು ಉದ್ದೇಶಪೂರ್ವಕವಾಗಿ ಕುರುಡು ಮಾಡಿದೆ, ಏಕೆಂದರೆ ಆಕೆ ಒಬ್ಬ ವ್ಯಕ್ತಿಯ ಬಾಹ್ಯ ರೂಪವನ್ನು ಕಂಡು ತೀರ್ಪು ಕೊಡದೆ ಅವನ ಅಂತರಂಗದ ಮೌಲ್ಯವನ್ನು ಕಂಡುಕೊಂಡು ತೀರ್ಪು ಕೊಡಬೇಕು ಎಂದು ಸೂಚಿಸುವುದಕ್ಕಾಗಿ ಆಕೆ ಕುರುಡಾಗಿದ್ದಾಳೆ. ಆದರೆ ಈ ರೀತಿ ಅವರು ಸೌತ್ ಆಫ್ರಿಕಾದಲ್ಲಿ ನೆಟಾಲ್ನಲ್ಲಿ ಅಲ್ಲಿನ ಸಂಘ ಇವರನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ, ವಕೀಲರಾಗಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ರತಿಭಟನೆ ಮಾಡಿದಾಗ ಈ ಲಾಂಛನವನ್ನು, ಏನು ಕುರುಡಾಗಿರುವ ಲಾಂಛನವನ್ನು ಹುಸಿ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ತಮ್ಮ ಪ್ರತಿಭಟನೆಯನ್ನು ಹೇಳುವಾಗ ಹೇಳಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಈ ರೀತಿ ನ್ಯಾಯ ದೇವತೆಗೆ ಬಟ್ಟೆಯನ್ನು ತೆಗೆದಾಗ ಈ ದೇಶದ ಯಾವೊಬ್ಬ ವಕೀಲರು, ಯಾವೊಬ್ಬ ಹೆಸರಾಂತ ವಕೀಲರು, ನ್ಯಾಯವಾದಿಗಳು ಮಾತನಾಡಲಿಲ್ಲ. ಆ ಸಂದರ್ಭದಲ್ಲಿ ಚರ್ಚೆಗಳು ಆಗಲಿಲ್ಲ. ಅವರು ಸಹ ತಾವೇನೋ ದೊಡ್ಡ ಸಾಧಿಸ್ತಾ ಹಾಗೆ ಹೊರಟೋದ್ರು. ಆದ್ದರಿಂದ ನ್ಯಾಯ ದೇವತೆ ಇವತ್ತು ಕಣ್ಣಿಗೆ ಬಟ್ಟೆ ಬಿಚ್ಚಿದ್ರಿಂದ ದೇಶದಲ್ಲಿ ಎಲ್ಲ ಉಲ್ಟಾ ಪಲ್ಟಾ ನ್ಯಾಯಗಳು ಬರ್ತಾ ಇದ್ದಾವೆ. ಯಾವ ನ್ಯಾಯ ತೀರ್ಪುಗಳು ಸಹ ಸಾಮಾಜಿಕವಾಗಿಲ್ಲ, ಸಮಾಜದ ಪರವಾಗಿಲ್ಲ. ಇದಕ್ಕೆ ಈ ರೀತಿ ಒಂದು ಕೆಟ್ಟ ಇತಿಹಾಸವನ್ನು ದಾಖಲಿಸಿದ್ದಕ್ಕೆ ಇವರು ಚಂದ್ರಚೂಡ್ ಸಾಕ್ಷಿಯಾಗಿದ್ದಾರೆ. ಕೆಟ್ಟ ಇತಿಹಾಸವನ್ನು ಬರೆದಿದ್ದಾರೆ. ಇನ್ನಾದರೂ ಈ ನ್ಯಾಯ ದೇವತೆಗೆ ಕಣ್ಣು ಕಟ್ಟುವಂತಹ ಕಣ್ಣಿಗೆ ಬಟ್ಟೆ ಯಾಕಿರಬೇಕು ಅಂದರೆ ಅವಳು ನ್ಯಾಯವನ್ನು ಚೆನ್ನಾಗಿ ವಿತರಣೆ ಮಾಡಲಿಕ್ಕೋಸ್ಕರ ಸೂಕ್ಷ್ಮ ಮಹಿಳೆ ಅದನ್ನು ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಅದು ಬಟ್ಟೆ ಬೇಕು ಅನ್ನೋದನ್ನು ಗಾಂಧೀಜಿ ದಾಖಲಿಸಿದ್ದಾರೆ. ಈ ವಿಷಯ ಎಲ್ಲೂ ಚರ್ಚೆ ಆಗಲಿಲ್ಲ. ಇವತ್ತು ನಾನು ಗಾಂಧಿಯನ್ನು ಓದುವಾಗ ಈ ವಿಷಯ ಬಂದಿದೆ, ನಿಮಗೂ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಾಗ ಮಾತ್ರ ಆ ಸೂಕ್ಷ್ಮ ನ್ಯಾಯ ಸಿಗ್ತದೆ ಅನ್ನೋದು ನಮ್ಮ ಇತಿಹಾಸ ದಾಖಲಿಸಿದೆ. ಇನ್ನಾದರೂ ಈ ಸಂಬಂಧ ಮುಂದಿನ ಸರ್ಕಾರಗಳು ಬಂದಾಗ ಮೋದಿನೇ ಅಜರಾಮರ ಖಂಡಿತ ಅಲ್ಲ. ಯಾವಾಗಲೂ ಇತಿಹಾಸ ಬದಲಾಗ್ತಾ ಇರ್ತದೆ, ಹೊಸ ವಿಚಾರಗಳು ಬರ್ತಾ ಇರ್ತದೆ. ಮತ್ತೊಮ್ಮೆ ಈ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಗಮನ ಹರಿಸ್ತದೆ ನ್ಯಾಯಾಲಯಗಳು, ನ್ಯಾಯಾಂಗ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.